ಈಗ ಅಧಿಕೃತವಾಗಿ ಟಿಕೆಟ್ ಘೋಷಣೆ ಆಗಿದೆ. ಟಿಕೆಟ್ ಮೊದಲಿಂದ ಘೋಷಣೆ ಆದ ಬಳಿಕ ಅಧಿಕೃತ ಆಗಿದೆ. ಏನು ಫಸ್ಟ್ ರಿಯಾಕ್ಷನ್ ಏನ್ ನಿಮ್ದು? ಅಯ್ಯೋ ಬಹಳ ಸಂತೋಷ ಆಯ್ತ್ರಿ. ನಾವು ಇಲ್ಲಿ ದುಗಮ್ಮ ಗುಡಿ ಸುತ್ತಲೂ ಅಡ್ಡಾಡ್ತಿದ್ವಿ, ಎಲ್ಲಾರು ಸಿಕ್ರು. ನನಗೆ ಗೊತ್ತಾಗಿದ್ದ ಮುಂಚೆ ಇವ್ರೇ ನನಗೆ ಹೇಳಿದ್ರು, ಅಧಿಕೃತ ಅನೌನ್ಸ್ ಆಗೈತೆ ಅಂತ. ಬಹಳ ಖುಷಿ ಆಯ್ತು. ನಾವೆಲ್ಲ ನೀವೇ ನೋಡ್ತಿದ್ರಿ ಎಷ್ಟು ಖುಷಿಯಾಗಿದ್ದಾರೆ ನಮ್ಮೆಲ್ಲ ಕಾರ್ಯಕರ್ತರು. ಈ ಸತಿ ಕಾಂಗ್ರೆಸ್ ಗೆಲ್ಸಕ್ಕೆ ಪ್ರತಿ ಸಲ ಗೆದ್ದೈತಿ, ಈ ಸತಿನೂ ಗೆದ್ದೆ ಗೆದ್ದೆ. ಆರನೇ ವಾರ್ಡ್ ಬಂದಿವಿ. ಪಲಾವ್ ಬಹಳ ಚೆನ್ನಾಗೈತಿ. ನೀವು ಒಂದ್ ತಟ್ಟೆ ತಗೊಳ್ಳಿ. ವಾರ್ಡ್ ಅಧ್ಯಕ್ಷ ಸಾಲ್ಮನಿ ಬಸವರಾಜರು, ಅಯ್ಯೋ ಬಸಣ್ಣರು, ಗೌಡಪ್ಪರು, ಮಲ್ಲಿಕಣ್ಣರು. ವಿಶೇಷವಾಗಿ ಲಾಸ್ಟ್ ಬಾರಿ ತಾಯಿಯವರು ಎಲೆಕ್ಷನ್ ನಿಂತಾಗ ಬರಗಾಲಲ್ಲಿ ಚುನಾವಣೆ ಪ್ರಚಾರ ಮಾಡಿದ್ರು. ಈಗ ಸಹ ಬರಗಾಲಲ್ಲಿ ತಿರುಗಾಡ್ತಿದ್ರಿ. ನಮ್ ಕಾಲ್ ನೋಡ್ಬೇಡ್ರಿ, ನಮ್ ಕಾಲ್ ನೋಡ್ಬೇಡ್ರಿ. ನೀವ್ ಯಾರು ಸಂಕಲ್ಪ ಏನಾದ್ರು ತಗೊಂಡಿದ್ದೀರಾ? ಅದೆಲ್ಲ ನಮ್ದು ದೇವ್ರ ಮಧ್ಯ. ಬ್ರದರ್, ಈಗ ಅಲ್ಪಸಂಖ್ಯಾತ ನಾಯಕರಿಗೆ ಒಂದಷ್ಟು ಬಹಳ ವಿರೋಧ ವ್ಯಕ್ತಪಡಿಸಿದ್ರು. ಅವ್ರಿಗೆಲ್ಲ ಭೇಟಿಯಾಗಿ ಸಮಸ್ಯೆ ಏನಂತ ಮಾಡ್ತೀರಾ? ಹ್ಞೂನ್ರಿ ಅದೇನ್ ಗೊತ್ತಾ, ಆಸ್ಪಿರೆನ್ಸ್ ಯಾವಾಗ್ಲೂ ಇದ್ದಿರ್ತಾರೆ. ಆಮೇಲೆ ಏನಂದ್ರೆ ಈಗ 30 ವರ್ಷ ಇವ್ರೆಲ್ಲಾರು ಅಜ್ಜರ ಜೊತೆನೂ ಅಡ್ಡಾಡ್ಯಾರ. ಇವ್ರೆಲ್ಲಾರು ನಾವು ಅಜ್ಜನ ಅಂತಾನೆ ಕರಿತೀರಿ, ಅಜ್ಜ ಅಂತಾನೆ ಕರಿತೀವಿ, ಇಲ್ಲಾಂದ್ರೆ ಅಂಕಲ್ ಅಂತ ಕರಿತೀವಿ. ಇವ್ರೆಲ್ಲಾರ ಮನೆಗೂ ನಾವು ಸಿಕ್ಕಾಬಟ್ಟೆ ಸತಿ ಹೋಗಿವಿ. ಅವರು ನಮ್ಮನೆಗೆ ಬಹಳ ಸತಿ ಬಂದಾರೆ. ಇದೆಲ್ಲ ಒಂದೇ ಕುಟುಂಬ ರೀ, ಒಂದೇ ಕುಟುಂಬ. ಪೂರ್ತಿ ದಾವಣಗೆರೆ, ಬೆಣ್ಣೆನಗರ, ಶಾಂತಿನಗರ. ಕುಟುಂಬದಲ್ಲಿ ಸ್ವಲ್ಪ ಅಸ್ವಸ್ಥ ಆಗಿತ್ತು ಟಿಕೆಟ್ ವಿಚಾರಕ್ಕೆ ಸಂಬಂಧಪಟ್ಟ. ಯಾವ ರೀತಿ ಸರಿ ಅಯ್ಯಲ್ರಿ ಅಂತದ್ ಏನು ಇಲ್ಲ. ಈ ನಿಮಗೂ ಗೊತ್ತು, ಎಲೆಕ್ಷನ್ ಟೈಮ್ ನಲ್ಲಿ ಹಿಂಗ್ ಇದ್ದೇ ಇರ್ತೈತಿ. ಅವ್ರೇ ನಮ್ಮನ್ನ ಕರಿತೀವಿ.